ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಝಾನ್ಸಿ ಮುಂದೆ ಸತ್ಯ ಅನ್ನೋದು ತೆರೆದುಕೊಂಡೇ ಬಿಡ್ತಾ ಆ ಕಡೆ ಅಮ್ಮನನ್ನು ನೋಡೇ ಬಿಟ್ಲ ಝಾನ್ಸಿ. ಆಫೀಸ್ಗೆ ಬಂದ ಅಮ್ಮ ಮನೆಗೆ ಎಂಟ್ರಿ ಕೊಟ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಯ್ ರೇಖಾಚಿತ್ರ ಅಂತ ಸ್ವಾಮಿಗಳು ಅಂತ ಹೇಳಿ ಯಾರನ್ನು ದುಡ್ಡು ಕೊಟ್ಟು ರೇಖಾಚಿತ್ರ ಬಿಡಿಸೋರನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಕೊನೆಗೂ ಕೂಡ ರೇಖಾಚಿತ್ರದ ಸ್ವಾಮಿಗಳು ಒಬ್ಬರ ಚಿತ್ರವನ್ನ ಬಿಡಿಸೇ ಬಿಡ್ತಾರೆ. ಆ ಚಿತ್ರಕ್ಕೆ ಬಣ್ಣ ಹಚ್ಚದಾಗೆ ಅಲ್ಲಿಂದ ಹೊರಬರುವುದು ಪ್ರಣವ್ ಚಿತ್ರ. ಅದನ್ನ ನೋಡಿದ ಝಾನ್ಸಿಗೆ ಖಂಡಿತ ಇದನ್ನ ನಾನು ನಂಬೋದಿಲ್ಲ, ನನ್ನ ಕನ್ಸಲ್ಲಿ ಬರ್ತಿದ್ದದ್ದು ಪ್ರಣವ್ ಅಂತ ಹೇಳಿದಾಗ ಈ ಕಡೆ ಹೌದು ಅಮ್ಮ ಪ್ರಣವೇ ನನ್ನ ಕನ್ಸಲ್ಲಿ ಬರ್ತಿದ್ದದ್ದು ಅಂತ ತಾತ ಕೂಡ ಹೇಳ್ತಾರೆ. ತುಳಸಿಯವರು ಕೂಡ ನಾನು ಅದನ್ನೇ ಅಲ್ವಾ ಹೇಳ್ತಿದ್ದದ್ದು ಝಾನ್ಸಿ, ನೀನೇ ತಾನೇ ನಂಬ್ತಾ ಇರಲಿಲ್ಲ, ಇವಾಗ ನೋಡಿದ್ಯಾ ಅದೇ ಚಿತ್ರ ಇಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನ ನಂಬೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಘು ಏನದಲ್ಲ ರಾಯ್ ಏನು ಮಾಡೋಕೆ ಹೊರಟು ಏನಾಗಿದೆ ಅಂದಾಗ ಇಲ್ಲ ನನಗೆ ಹೇಗಿದೆ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ, ನಾನು ನಿಮ್ಮ ಚಿತ್ರ ಕೊಟ್ಟಿದ್ದು ಬಟ್ ಹೀಗೆ ಆಯಿತು ಅಂತ ಗೊತ್ತಾಗ್ತಿಲ್ಲ ಅಂತ ರಾಯ್ ಕೂಡ ತುಂಬಾ ಶಾಕ್ ಆಗಿದ್ದಾರೆ. ಇದರ ನಡುವೆ ಪ್ರಣವ್ ಏನು ಮಾಮ್ ಇದು ರಾಘು ಚಿತ್ರ ಬಿಡಿಸ್ತಾನೆ ಅಂತ ಅಂದ್ಕೊಂಡ್ವಿ, ಆದರೆ ನನ್ನ ಚಿತ್ರ ಬಿಡಿಸಿದ್ನಲ್ಲ ಹೇಗೆ ಮಾಮ್ ಇದೆಲ್ಲ ಸಾಧ್ಯ ಅಂತ ತುಳಸಿ ಅವನ ಮಗ ಪ್ರಶ್ನೆ ಮಾಡ್ತಾನೆ. ಅದಕ್ಕೆಲ್ಲ ಕಾರಣ ನಾನೇನೆ ಅವನಿಗೆ ದುಡ್ಡು ಕೊಟ್ಟು ಈ ರೀತಿ ಬಿಡಿಸೋದಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ. ಹೇಗೆ ಮಾಮ್ ಇದೆಲ್ಲ ಸಾಧ್ಯ ಅಂದಾಗ ಫ್ಲ್ಯಾಶ್ ಬ್ಯಾಕನ್ನು ಹೇಳ್ತಿದ್ದಾರೆ ಇಲ್ಲಿ ತುಳಸಿಯವರು. ರೇಖಾಚಿತ್ರದ ಸ್ವಾಮಿಗಳು ಮನೆಗೆ ಬಂದು ನಾಳೆ ಚಿತ್ರ ಬಿಡಿಸ್ತೀನಿ ಅಂತ ಹೇಳಿ ರಾಯ್ ಜೊತೆ ಮಾತಾಡಿ ಹೋಗ್ಬೇಕಿದ್ರೆ ತುಳಸಿ ಅವರು ವ್ಯಕ್ತಿಯನ್ನ ಭೇಟಿ ಆಗ್ತಾರೆ. ಭೇಟಿ ಆಗಿದ್ದ ನಿಜಕ್ಕೂ ನೀನು ರೇಖಾಚಿತ್ರದ ಸ್ವಾಮಿಗಳ ಅಂದಾಗ ಹೌದು ನಾನು ಸಿದ್ಧಿಯನ್ನ ಪಡ್ಕೊಂಡಿದ್ದೀನಿ, ನಾನು ಮನಸ್ಸಲ್ಲಿರೋ ಚಿತ್ರವನ್ನ ಬಿಡಿಸ್ತೀನಿ ಅಂತ ಹೇಳ್ದ. ಹೌದಾ ಹಾಗಿದ್ರೆ ನನ್ನ ಮನಸ್ಸಲ್ಲಿರೋ ಚಿತ್ರ ಬಿಡಿಸು ಅಂತ ಹೇಳಿ ತುಳಸಿ ಅವರು ಕೇಳ್ತಾರೆ. ಆಗ ಆ ವ್ಯಕ್ತಿ ತಬ್ಬಿಬ್ಬಾಗ್ತಾರೆ. ಆ ಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ತುಳಸಿಗೆ ಆ ವ್ಯಕ್ತಿ ಫೇಕ್ ಸ್ವಾಮೀಜಿ ಅಂತ. ಅದೇ ಕಾರಣಕ್ಕೆ ವ್ಯಕ್ತಿಯನ್ನ ಹೆದರಿಸ್ತಾರೆ, ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ. ದಯವಿಟ್ಟು ಬೇಡ, ನನ್ನನ್ನು ಅರೆಸ್ಟ್ ಮಾಡಿಸ್ಬೇಡಿ, ನಾನು ರೇಖಾಚಿತ್ರ ಕಲ್ತಿದ್ದೆ, ಅದೇ ಕಾರಣಕ್ಕೆ ಯಾರೋ ಬಂದು ಪಾಪ ಹುಡುಗಿನ ನೆನಪು ಹೋಗಿದೆ, ನಾವು ಹೇಳೋ ಚಿತ್ರವನ್ನು ಬಿಡಿಸಿದ್ರೆ ಅವಳ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಾಗಾಗಿ ನಾನು ಬಿಡಿಸೋಕೆ ಬಂದೆ ಅಷ್ಟೆ ಅಂತ ಹೇಳಿ ಗುರುಗಳಾಗಿ ಬಂದಿರತಕ್ಕಂಥ ರೇಖಾಚಿತ್ರದ ಗುರುಗಳು ಹೇಳ್ತಾರೆ. ಅದಕ್ಕೆ ಇಲ್ಲಿ ತುಳಸಿ ಅವರು ಹೌದಾ ಯಾವ ಚಿತ್ರ ಬಿಡಿಸೋಕೆ ಹೇಳಿದ್ದಾರೆ ಅವರು ಅಂತ ಕೇಳಿದಾಗ ಆ ಚಿತ್ರವನ್ನು ತೋರಿಸ್ತಾರೆ. ಅದು ರಾಘು ಚಿತ್ರವಾಗಿರುತ್ತೆ. ಈ ಚಿತ್ರ ಬಿಡಿಸೋದ್ರ ಬದಲು ನಾನು ತೋರಿಸ್ತೀನಿ, ಆ ಚಿತ್ರವನ್ನು ಬಿಡಿಸೋ, ನಿನಗೆ ಅವ್ರು ಕೊಡೋಕ್ಕಿಂತ 10 ಪಟ್ಟು ಜಾಸ್ತಿ ದುಡ್ಡನ್ನು ಕೊಡ್ತೀನಿ, ಹಾಗೆ ಪೊಲೀಸ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡೋದಿಲ್ಲ, ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನನ್ನು ಪೊಲೀಸ್ ಅವ್ರ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳಿ ತುಳಸಿ ಅವರು ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರೇಖಾಚಿತ್ರದ ಸ್ವಾಮಿಗಳು ಪ್ರಣವ್ ಚಿತ್ರವನ್ನು ಬಿಡಿಸಿ ಅವರಿಂದ ಬಚಾವಾಗಿರ್ತಾರೆ. ತದನಂತರ ಈ ಕಡೆ ಪ್ರಣವ್ ಅಂತೂ ಸೂಪರ್ ಮಾಮ್ ನೆನ್ತಾಲೆ ಅಂತೂ ಸೂಪರು ಅಂತ ಹೇಳ್ತಿದ್ದಾರೆ. ಈ ಕಡೆ ಝಾನ್ಸಿ ರೆಬಲ್ ಆಗಿದ್ದಾರೆ, ಹೇಗಿದೆಲ್ಲ ಸಾಧ್ಯ ಅಂತ. ಇತ್ತ ಕಡೆ ಅತ್ತೆ ಮೇಲೆ ಅಪಾದನೆ ಹಾಕೋಕೆ ಮುಂದಾಗ್ತಾಳೆ, ನೀವೇ ಅಲ್ವಾ ಇವರನ್ನ ಕರೆಸಿ ಈ ರೀತಿ ನಿಮ್ಮ ಮಗನ ಚಿತ್ರ ಬಿಡಿಸಿರೋದು ಅಂತ ಕೇಳಿದಾಗ ನಾವು ಹೇಗೆ ಸಾಧ್ಯ ತುಳಸಿ ಝಾನ್ಸಿ ಏನು ಮಾತಾಡ್ತಿದ್ಯಾ, ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ ಅಂತಾರೆ. ಆ ಕಡೆ ತಾತ ಕೂಡ ಹೌದು ಇವ್ರನ್ನ ನಾನೇ ಫಸ್ಟ್ ಟೈಮ್ ನೋಡ್ತಿರೋದು, ನನಗೂ ಕೂಡ ಗೊತ್ತಿಲ್ಲ ಮಗಳೇ, ನನ್ನ ಮೇಲೂ ಅನುಮಾನ ಪಡಬೇಡ ಅಂತಾರೆ. ನಂತರ ಇಲ್ಲಿ ರಾಯ್ ತಾನೇ ಕರ್ಕೊಂಡು ಬಂದಿರೋದು, ಅವನನ್ನೇ ಕೇಳು, ಅವನೇ ಇವರನ್ನ ಕರ್ಕೊಂಡು ಬಂದು ಈ ಚಿತ್ರವನ್ನು ಬಿಡಿಸಿಸಿರುವುದು ಅಂತ ಹೇಳಿ ತುಳಸಿ ಅವರು ಹೇಳಿದಾಗ ರಾಯ್ ಕುತ್ತಿಗೆ ಪಟ್ಟಿ ಹಿಡಿದಿದ್ದೆ. ಇಲ್ಲಿ ಝಾನ್ಸಿ ಅವರು ಸತ್ಯ ಹೇಳು, ಯಾಕೆ ಕರ್ಕೊಂಡು ಬಂದೆ, ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ರಾಯ್ ಯೋಚನೆ ಮಾಡ್ತಾರೆ, ಈಗೇನಾದರೂ ನಾನು ನಿಜ ಹೇಳಿಬಿಟ್ರೆ ಖಂಡಿತ ಎಲ್ಲ ಉಲ್ಟಾ ಹೊಡೆಯುತ್ತೆ. ಈಗ ಆಲ್ರೆಡಿ ಆ ತುಳಸಿ ಮೇಡಮ್ ಅವರು ತಮ್ಗೆ ಹೇಗೆ ಬೇಕೋ ಇದನ್ನು ಹಾಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಸೈಲೆಂಟ್ ಆದರೆ ಖಂಡಿತವಾಗ್ಲೂ ಈ ರೇಖಾಚಿತ್ರದ ಸ್ವಾಮಿಗಳು ಹೇಳಿದ್ದಾರೆ ಅಂತ ನಂಬಿ ಬೇರೆ ಕಥೆನೇ ನಡೆದು ಹೋಗ್ಬಿಡತ್ತ. ಅದು ಆಗಬಾರ್ದು ಅಂದರೆ ಇದನ್ನು ಅವ್ರಿಗೆ ತಿರುಗಿಸಿ ಬಾಣವಾಗಿ ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಕಡೆ ಹೇಳು ರಾಯ್, ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಯಾ, ನನ್ನ ಜೊತೆನೇ ಇದ್ಕೊಂಡು ಯಾಕೆ ರೀತಿ ಮಾಡಿದೆ ಅಂದಾಗ ಇವ್ರನ್ನ ಕರ್ಕೊಂಡು ಬಂದಿದ್ದು ನಾನೇನೆ, ಆದರೆ ಇವ್ರನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದು ಬೇರೆಯವರು ಅಂತ ಹೇಳಿದಾಗ ಈ ಕಡೆ ಝಾನ್ಸಿ ಶಾಕ್ ಆಗ್ತಾಳೆ. ತದನಂತರ ತುಳಸಿ ಅವರು ಎಲ್ಲಿ ನಂಬುಡಕ್ಕೆ ಬರುತ್ತೆ ಅಂತ ಹೆದರ್ತಿರ್ತಾರೆ. ಈ ಕಡೆ ಪಲ್ಲವಿ ಮನೆಗೆ ಲಗೇಜ್ ಸಮೇತ ಬರ್ತಿದ್ದಾಳೆ. ದಾರಿಯಲ್ಲಿ ಬರಬೇಕಿದ್ರೆ ತಾನೇ ಜ್ಯುವೆಲರಿ ಶಾಪ್ಗೆ ಹೋಗಿ ಚೆನ್ನಾಗಿದೆ ನನಗೆ ಈ ಒಡವೆ ಬೇಕು ಅಂತ ಹಿಡಿದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾಳೆ. ಆದರೆ ಹೇಗೆ ಒಡವೆಗಳು ಬದಲಾಗೋಕ್ಕೆ ಸಾಧ್ಯ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಿದ್ದಾಳೆ. ಅದರ ನಡುವೆ ಅವಳ ಗಂಡ ಮಿಥುನ್ ಅಲ್ಲೇ ಕಾರಲ್ಲಿ ಹೋಗ್ತಿದ್ದಾರೆ, ಬಟ್ ಹೆಂಡತಿಯನ್ನು ಗಮನಿಸೋದಿಲ್ಲ. ಇತ್ತ ಕಡೆ ಸುಮಿತ್ರಾ ಅವರು ರೌಡಿಗಳಿಂದ ತಪ್ಪಿಸ್ಕೊಂಡು ಬರ್ತಾ ಇಲ್ಲಿ ಪಲ್ಲವಿಗೆ ಡ್ಯಾಶ್ ಹೊಡಿತಾರೆ.
ಬಿಡ್ತಾರೆ. ಬ್ಯಾಗ್ ಅವರ ಕೈಗೆ ಸೇರಿಬಿಡತ್ತೆ. ತಗೊಮ್ಮ ಬ್ಯಾಗ್, ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳಿದಾಗ ಬ್ಯಾಗು ಬೇಡ, ಏನು ಬೇಡ, ಏನಿದೆ ಅದರಲ್ಲಿ ಅಂತ ಹೇಳಿ ಹೋಗಬೇಕಿದ್ರೆ, ಯಾಕಮ್ಮ ಜೀವನದಲ್ಲಿ ಜುಗುಪ್ಸೆ ಆಗಿದೆಯಾ ಅಂತ ಕೇಳಿದಾಗ ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಪ್ರಾಬ್ಲಮ್ಸ್ ಆಗಿಬಿಟ್ಟಿದೆ, ಏನು ಮಾಡಿದ್ರೂ ಕೂಡ ಸರಿ ಹೋಗೋದಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ, ಈ ರೀತಿ ಕಷ್ಟ ಬಂತು ಅನ್ನೋ ಮಾತ್ರಕ್ಕೆ ಈ ರೀತಿ ಕುಸಿದು ಕುತ್ಕೋಬಾರ್ದು ಮಗಳೇ. ಕಷ್ಟ ಅನ್ನೋದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಜೀವನದಲ್ಲಿ ಬರೋ ಕಷ್ಟಗಳನ್ನು ಎದುರಿಸ್ತಾ ಮುಂದೆ ಸಾಗೋದೇ ಅಲ್ವಾ ಬದುಕು. ನೀನು ಈ ರೀತಿ ಕಷ್ಟಕ್ಕೆ ಹೆದರಿದ್ರೆ ಹೇಗೆ? ಖಂಡಿತ ನಿನ್ನ ಬದುಕು ಸರಿ ಹೋಗುತ್ತೆ ಮಗಳೇ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ಪಲ್ಲವಿಗೆ. ನಂತರ ಲಗೇಜನ್ನ ಕೂಡ ಕೊಟ್ಟು ಕಳಿಸ್ತಾರೆ. ನಂತರ ಇಲ್ಲಿ ಸುಮಿತ್ರ ಅವರು ಝಾನ್ಸಿ ಆಫೀಸ್ಗೆ ಬಂದಿದ್ದಾರೆ. ಇದೇ ಅಲ್ವಾ ನಮ್ಮ ಅವನ ಆಫೀಸ್ ಅಂತ ಅಂದ್ಕೊಂಡಿದ್ದೆ. ಸಂಪತ್ ಕುಮಾರ್ ಅವರ ಆಫೀಸ್ ಇದೆ ಅಲ್ವಾ ಅಂದಾಗ, ಹೌದು ಇದೇ ಆಫೀಸ್, ಬಟ್ ಅವ್ರು ಬರೋದಿಲ್ಲ, ಅವರ ಮೊಮ್ಮಗಳು ಬರ್ತಾರೆ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಅವ್ರ ಮೊಮ್ಮಗಳು ಅಂದರೆ ಅವ್ರ ಮಗನ ಮಗಳ ಅಂದಾಗ, ಹೌದು ಅವ್ರ ಮಗನ ಮಗಳ. ಎಲ್ಲವನ್ನ ಕೂಡ ಒಪ್ಪಿಸ್ಬಿಟ್ಟಿದ್ದಾರೆ, ಎಲ್ಲವನ್ನ ಕೂಡ ನೋಡ್ಕೊಳ್ಳೋದೆ ಅವರು. ಜಸ್ಟ್ ಸ್ಪೆಷಲ್ ಡೇ ಅಷ್ಟೇ ದಿನ ಬರ್ತಾರೆ ಸಂಪತ್ ಕುಮಾರ್ ಅವರು ಅಂದಾಗ, ಹೌದಾ ನಾನು ಅವರ ಮೊಮ್ಮಗಳನ್ನ ಭೇಟಿ ಮಾಡಬೇಕು, ಜೊತೆಗೆ ಅವರ ಮನೆ ಅಡ್ರೆಸ್ ಕೊಡ್ತೀರಾ ಅಂದಾಗ, ಇಲ್ಲ ಮನೆ ಅಡ್ರೆಸ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೋಡಮ್ಮ ನೀವು ಅವ್ರ ಮೊಮ್ಮಗಳನ್ನ ಕೂಡ ಭೇಟಿ ಮಾಡೋಕ್ಕಾಗೋದಿಲ್ಲ, ಈ ರೀತಿ ಸಹಾಯ ಕೇಳ್ಕೊಂಡು ಬಂದವ್ರನ್ನೆಲ್ಲ ಕಳಿಸ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಮೇಡಮ್ ನಮ್ಮನ್ನು ಬೈತಾರೆ ಅಷ್ಟೇ ಅಂದಾಗ, ಇಲ್ಲಪ್ಪ ನಾನು ಸಹಾಯ ಕೇಳುವುದಕ್ಕೆ ಅಂತ ಬಂದಿಲ್ಲ, ನಾನು ಅವ್ರ ಜೊತೆ ಮಾತಾಡಿ ಹೋಗ್ತೀನಿ ಅಷ್ಟೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಯಿತು ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿ ಬಿಡ್ತಾ ಇದ್ದೀನಿ, ಅಲ್ಲಿ ಕೂತಿರಿ. ಅವರು ಯಾವತ್ತೂ ಕೂಡ ತಪ್ಪಿಸ್ಕೊಳ್ಳೋದಿಲ್ಲ, ಬಂದೇ ಬರ್ತಾರೆ. ಇವತ್ತು ಬಂದಾಗ ನಾನು ಅವ್ರ ಹತ್ರ ಹೇಳ್ತೀನಿ, ಅವ್ರು ಹ್ಞೂ ಅಂದರೆ ನಿಮ್ಮನ್ನು ಒಳಗಡೆ ಬಿಡ್ತೀನಿ ಅಂತ ಹೇಳ್ತಾರೆ. ಸರಿಯಾ ಆಯಿತು ಅಂತ ಹೇಳಿ ಮಗಳು ಬರುವಿಕೆಗೋಸ್ಕರ ಸುಮಿತ್ರ ಅವರು ಕಾಯ್ತಾ ಆಫೀಸ್ ಮುಂದೆನೇ ಕುಳಿತುಕೊಂಡಿದ್ದಾರೆ. ಇತ್ತ ಕಡೆ ಪಲ್ಲವಿ ಮಾವ ಹೆಂಡತಿ ಹತ್ರ, ಏನು ಯಾಕೆ ರೀತಿ ಮಾತಾಡಿದೆ ನೀನು, ಈ ರೀತಿಯಾಗಿ ಪಲ್ಲವಿನ ಮನೆಯಿಂದ ಕಳಿಸ್ಬಾರ್ದಿತ್ತು, ಇದರಿಂದ ನಮ್ಮ ಮಗನ ಬದುಕು ಕೂಡ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡಲಿಲ್ಲ, ನಿಜವಾಗ್ಲೂ ಏನೋ ಆಗಿದೆ ಇದರಲ್ಲಿ, ಅದಕ್ಕೆ ಈ ರೀತಿ ಪಲ್ಲವಿನ ಕಳಿಸೋದು ತಪ್ಪಲ್ವಾ, ಮನೇಲಿ ನೆಮ್ಮದಿ ಸಂತೋಷ ಇರಬೇಕಲ್ವಾ ಅಂದಾಗ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು ಅಂತ ಹೆಂಡತಿ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅನಿತಾ ಕೂಡ ಬಂದಿದೆ. ಯಾಕಪ್ಪ ನೀವು ಈ ರೀತಿ ಮಾತಾಡ್ತಿದ್ರ, ಇದೇ ರೀತಿ ಆಗ್ಬಿಟ್ರೆ ಖಂಡಿತ ಅವರು ಮೋಸ ಮಾಡ್ತಾನೆ ಹೋಗ್ಬಿಡ್ತಾರೆ, ಅವ್ರು ಮಾಡಿರೋ ಮೋಸ ಅವ್ರಿಗೆ ಗೊತ್ತಾಗಬೇಕು, ಅವ್ರು ಬುದ್ಧಿ ಕಲಿಬೇಕು, ಮಾಡಿಸ್ಕೊಂಡು ಬರಲಿ ಇರಿ ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ಮಿಥುನ್ ಬಂದರೆ ಏನಂತ ಉತ್ತರ ಕೊಡೋದು, ಅವ್ನು ಬೇಜಾರು ಮಾಡ್ಕೊಳ್ಳೋದಿಲ್ವಾ ಅಂತ ಕೂಡ ತಂದೆ ಪ್ರಶ್ನೆ ಮಾಡ್ತಿದ್ದಾರೆ. ತದನಂತರ ಮತ್ತೆ ಇತ್ತ ಕಡೆ ಝಾನ್ಸಿಗೆ ರಾಯ್ ಯಾರು ಅಂತ ಹೇಳಬೇಕು, ಅವರು ತುಳಸಿ ಹೆಸರನ್ನ ಹೇಳೋಕೆ ಅಂತ ಮುಂದಾಗ್ತಿರ್ತಾರೆ. ಬಟ್ ಅಷ್ಟರಲ್ಲಿ ತುಳಸಿ ಅಪ್ಪನೇ ಹೇಳಿರಬೇಕು ರಾಯ್ಗೆ, ಅದಕ್ಕೋಸ್ಕರನೇ ಅವನು ಇವರನ್ನ ಕರ್ಕೊಂಡು ಬಂದಿದ್ದಾರೆ ಅಂದ ತಕ್ಷಣ, ನಿಜಕ್ಕೂ ಎಂಥ ಮನೆ ಹಾಳಿ ನನಗೆ ತಂದಿಟ್ಬಿಟ್ಯಾ ಅಂತ ಹೇಳಿ ತಾತ ಅನ್ಕೋತಾರೆ. ಈ ಕಡೆ ರಾಯ್ ಏನಾಗ್ತಿದೆ ಇಲ್ಲಿ ಅಂತ ಅನ್ಕೋತಿದ್ರೆ, ಆ ಕಡೆ ರಾಘು ಕೂಡ ಏನೇನೋ ನಡೀತಿದ್ಯಲ್ಲ ಅಂತ ಅವರು ಕೂಡ ಶಾಕ್ ಆಗ್ತಿದ್ದಾರೆ. ತಾತ ನೀವಿಂತ ಕೆಲಸ ಮಾಡಿಬಿಟ್ಟ ಅಂತ ಹೇಳಿ ಝಾನ್ಸಿ ಹೇಳಿದಾಗ, ಇನ್ನೇನು ಮಾಡ್ತಾರೆ, ನೀನು ಮದುವೆಗೆ ಒಪ್ಕೋತಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ಈ ರೀತಿ ಮಾಡಿದಾರಷ್ಟೇ. ನಾನು ಕೂಡ ಹೇಳಿದೆ ಬೇಡ, ಅವಳಿಗೆ ನೆನ್ ಬರೋ ತನಕ ನನ್ನ ಮಗ ಪ್ರಣವ್ ಕಾಯ್ತಾನೆ, ನಾವೇನು ಹೊರಗ್ನವ್ರ ಅಂತ ಹೇಳಿ. ಬಟ್ ಆದರೂ ಕೂಡ ಅಪ್ಪ ಇಂಥ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಯಾಕಪ್ಪ ಈ ರೀತಿ ಡಿಸಿಷನ್ ತೊಗೊಂಡ್ರಿ ನೀವು, ನಾವು ಹೇಳಿದ್ವಿ ಅಲ್ವಾ ಕಾಯ್ತೀವಿ ಅಂತ ಅಂದಾಗ, ಇನ್ನೇನು ಮಾಡೋದು, ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಆಗಲೇಬೇಕಲ್ವಾ, ಅದಕ್ಕೋಸ್ಕರನೇ ನೋಡು ಮಗಳೇ ನಿನ್ನ ಎಂಗೇಜ್ಮೆಂಟ್ ಆಗಿದೆ ಪ್ರಣವ್ ಜೊತೆ, ಅಂದಮೇಲೆ ನಿನ್ನ ಮದುವೆ ಆಗಲೇಬೇಕು ಇವನ ಜೊತೆ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಹೇಳಿದಾಗ, ಈ ಕಡೆ ಝಾನ್ಸಿಗೆ ಏನು ಹೇಳಬೇಕು ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಕೊನೆಗೂ ಕೂಡ ಒತ್ತಡಕ್ಕೆ ಸಿಕ್ಕಿಬಿದ್ದಂಥ ಝಾನ್ಸಿ ಸರಿ ಆಯಿತು ಅಂತ ಹೇಳಿ ಮದುವೆಗೆ ಒಪ್ಪೇ ಬಿಡ್ತಾಳೆ. ಈ ಕಡೆ ಅಮ್ಮ ಆಫೀಸ್ ಬಳಿ ಕಾಯ್ತಿದ್ದಾರೆ. ಕೊನೆಗೂ ಝಾನ್ಸಿ ಆಫೀಸ್ಗೆ ಬಂದದ್ದೆ, ಇಲ್ಲಿ ಅಮ್ಮನನ್ನು ನೋಡಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾಳೆ, ಅಥವಾ ಆಫೀಸ್ಗೆ ಇವತ್ತು ಝಾನ್ಸಿ ಬರೋದೇ ಇಲ್ವಾ? ಹಾಗಿದ್ರೆ ಸುಮಿತ್ರ ಅವ್ರ ಕತೆ ಏನಾಗತ್ತೆ? ರಾಘು ಮನೆ ಸೇರೋ ಚಾನ್ಸಸ್ ಇದೆ ಸುಮಿತ್ರ ಅವರು. ಹಾಗಿದ್ರೆ ಏನೆಲ್ಲ ಆಗಬಹುದು ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.